I am celebrating Deeparay's YouTube ಚಾನಲ್ 1K ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ನಿಂಗೆ ಎಷ್ಟು ಇಷ್ಟ ಆಗುತ್ತೆ ಸ್ಕೂಲಿಗೆ ಬರೋದಕ್ಕೆ? ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟ ಆಗುತ್ತಾ? ಓಕೆ ಬಾ. ಫುಟ್ಬಾಲ್ ಅದೋಕ್ಷಜನ್ಗೆ ಫೇವ್ರೇಟ್, ಅದಕ್ಕೋಸ್ಕರ ಇವತ್ತು ನಾವು ಫುಟ್ಬಾಲ್ ಕ್ಲಾಸಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅದೋಕ್ಷಜ ಟರ್ನ್. ಎಸ್ ಅದೋಕ್ಷಜ, ಯು ಕ್ಯಾನ್ ಡೂ ಹಾರ್ಡರ್. ಎಸ್ ಅದೋಕ್ಷಜ, ಎಸ್ ಸೂಪರ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರಾ ಅಂತ. ವೆರಿ ಗುಡ್ ಮಾರ್ನಿಂಗ್ ಫಸ್ಟ್ ಆಫ್ ಆಲ್. ಸೊ ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್. ಸೊ ಅದೋಕ್ಷಜನ್ ಜೊತೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್ ದ ವೀಕೆಂಡ್ ಸ್ಪೆಷಲ್ ವಿತ್ ಮೈ ಸನ್ ಅಂತ ಹೇಳ್ಬೋದು. ಇವತ್ತೇನು ಸ್ಪೆಷಲ್ಲು ಅಂತೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಹಾಯ್ ಅದೋಕ್ಷಜ. ಹಲೋ. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ನಮ್ಮ ವ್ಯೂವರ್ಸ್ಗೂ ಗುಡ್ ಮಾರ್ನಿಂಗ್ ಹೇಳಲ್ಲ? ಗುಡ್ ಮಾರ್ನಿಂಗ್. ಓಕೆ. ಸೊ ಇವತ್ತೇನು ಸ್ಪೆಷಲ್ ಅದೋಕ್ಷಜ? ಇವತ್ತು ನಂದು ಫುಟ್ಬಾಲ್ ಡೆಮೋ ಕ್ಲಾಸ್. ವಾವ್. ಓಕೆ, ನಿಮಗೆ ಸ್ಪೋರ್ಟ್ಸಲ್ಲಿ ಯಾವ ಗೇಮು ತುಂಬ ಇಷ್ಟ ಆಗುತ್ತೆ? ಸ್ಪೋರ್ಟ್ಸಲ್ಲಿ ನನಗೆ ಫುಟ್ಬಾಲ್ ಮತ್ತು ಕ್ರಿಕೆಟ್ ಇಷ್ಟ ಆಗುತ್ತೆ. ಅದ್ರಲ್ಲಿ ಜಾಸ್ತಿ ಫುಟ್ಬಾಲ್ ಇಷ್ಟ ಆಗುತ್ತೆ. ಜಾಸ್ತಿ ಫುಟ್ಬಾಲ್ ಇಷ್ಟ ಆಗುತ್ತೆ. ಮತ್ತು ಇಂಡಿವಿಜುವಲ್ ಸ್ಪೋರ್ಟ್ಸಲ್ಲಿ ಜಿಮ್ನಾಸ್ಟಿಕ್ಸ್. ಓ ವೆರಿ ಗುಡ್. ಸೊ ಫುಟ್ಬಾಲ್ ಅದೋಕ್ಷಜನ್ಗೆ ಫೇವ್ರೇಟ್, ಅದಕ್ಕೋಸ್ಕರ ಇವತ್ತು ನಾವು ಫುಟ್ಬಾಲ್ ಕ್ಲಾಸಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ? ಅವೆಲ್ಲ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಬರುತ್ತೆ. ಬನ್ನಿ ಹೋಗೋಣ. ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಹೌ ಎಕ್ಸೈಟೆಡ್ ಯು ಆರ್ ಅದೋಕ್ಷಜ? ವೆರಿ ಮಚ್. ವೆರಿ ಮಚ್. ಹೇಗಿದೆ ಮಗನೇ ನೋಡು. ಓಕೆ ಗೈಸ್, ನಾನು ಅದೋಕ್ಷಜನ ಒಳಗಡೆ ಬಿಟ್ಟು ಇವಾಗ ಪೇರೆಂಟ್ ವೇಟಿಂಗ್ ಪ್ಲೇಸಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅವ್ರಿಗೆ ವಾರ್ಮಪ್ ಮಾಡಿಸ್ತಿದ್ದಾರೆ. ವಾರ್ಮಪ್ ಆದಮೇಲೆ ಆ್ಯಕ್ಚುಲ್ ಫುಟ್ಬಾಲ್ನೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಿರೋದು ಸುಮ್ಮನೆ ಹಾಗೆ ಬೋರಿಂಗ್ ಅಲ್ಲ, ನಮಗೆ ಆ್ಯಕ್ಚುಲಿ ವ್ಯೂ ಕೂಡ ಇದೆ. ಸೊ ನಾವು ವ್ಯೂ ಮಾಡಿಕೊಂಡು ಅದೋಕ್ಷಜನ ನೋಡಿಕೊಂಡು ನಾವಿಲ್ಲಿ ವೆಯ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ರು, ಹೇಗೆ ಕಿಕ್ ಮಾಡೋದು ನೋಡಿ. ಹಾಗೆ ಇಷ್ಟು ಜೋರಾಗಿ ಎಫರ್ಟ್ ಹಾಕಿ ಕಿಕ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ನಾವು ಅದೋಕ್ಷಜ ಟರ್ನ್. ಎಸ್ ಅದೋಕ್ಷಜ, ಯು ಕ್ಯಾನ್ ಡೂ ಹಾರ್ಡರ್. ಎಸ್ ಅದೋಕ್ಷಜ, ಎಸ್ ಸೂಪರ್. ಟೀಚರ್ ಕಾಂಪ್ಲಿಮೆಂಟ್ಸು, ಎನ್ಕರೇಜ್ಮೆಂಟ್ಸು, ಮೋಟಿವೇಶನ್ಸು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ಕ್ಲಾಸ್ ಒಳಗಡೆ ಬಂದಾಗ ಟೀಚರ್ ಸಪೋರ್ಟ್ ಇರಲೇಬೇಕು 100% ಮಕ್ಕಳಿಗೆ. ಆ ಕ್ಲಾಸ್ ಆಚೆ ಪೇರೆಂಟ್ಸ್ ಸಪೋರ್ಟ್ ಇರಲೇಬೇಕು ಮಕ್ಕಳಿಗೆ ಅಲ್ವಾ? ಈಚ್ ಆ್ಯಂಡ್ ಟೈಮ್ ನಮ್ಮ ಮಕ್ಕಳ ಸುತ್ತಮುತ್ತ ನಾವು ಹೇಗೆ ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡ್ತೀವಿ, ಅಷ್ಟೇ ಪಾಸಿಟಿವ್ ಆಗಿ ಮಕ್ಕಳು ಖುಷಿಯಾಗಿರ್ತಾರೆ. ಯಾವುದೇ ರೀತಿಯಾದ ಅವ್ರಿಗೆ ಅಪ್ಸೆಟ್ ಮೈಂಡ್ ಸೆಟ್ ಆಗೋದೇ ಇಲ್ಲ ಅಂತ ಹೇಳ್ಬೋದು ನಾನಿಲ್ಲಿ. ಓಕೆ, ಹೀಗೆ ಹೋಗ್ತಾ ಇರುತ್ತೆ ಕ್ಲಾಸು. ಸೊ ಐ ಆಮ್ ಲೈಕ್ ಫಸ್ಟ್ ಟೈಮ್ ನಾನು ಈ ಥರ ಇಷ್ಟೊತ್ತು ನಾನು ನಿಂತ್ಕೊಂಡು ಮಗನ ಕ್ಲಾಸಸ್ನ ನೋಡಿ ಎಂಜಾಯ್ ಮಾಡ್ತಿರೋದು. ಫಸ್ಟ್ ಟೈಮ್ ದ ಫುಟ್ಬಾಲ್ ಕ್ಲಾಸಸ್ಸು. ಸೊ ತುಂಬಾ ಚೆನ್ನಾಗಿದೆ. ಈ ಪಾರ್ಟ್ ಆಫ್ ಲೈಫು ಕೂಡ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ಅವರ್ ಸ್ಯಾಟರ್ಡೇ ವ್ಲಾಗ್ ಈಸ್ ಗೋಯಿಂಗ್ ಆನ್ ಲೈಕ್ ದಿಸ್ ಗೈಸ್. ಸೊ ಫುಟ್ಬಾಲ್ ಫ್ಯಾನ್ಸ್, ಫುಟ್ಬಾಲ್ ಲವರ್ಸ್ ತುಂಬಾ ಖುಷಿ ಆಗ್ತಾರೆ ಈ ವಿಡಿಯೋನ ನೋಡಿದ್ರೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಇಲ್ಲಿಗೆ ಏನಂತಾರೆ, ರಾಯಾ ಟೀಮ್ ಆ್ಯಂಡ್ ಶೌರ್ಯ ಟೀಮ್ ಅಂತ ಒಂದು ಮಾಡಿದ್ದಾರೆ. ವರ್ಸಸ್ ರಾಯಾ ಟೀಮ್ ವರ್ಸಸ್ ಶೌರ್ಯ ಟೀಮ್. ನೋಡೋಣ ಯಾರು ಚೆನ್ನಾಗಿ ಫುಟ್ಬಾಲ್ನ ಕಿಕ್ ಮಾಡ್ತಾರೆ ಅಂತ. ಅದೋಕ್ಷಜ, ರನ್. Start pushing. Let me be strong.
Oh my God. I think Adaksha, you can do it, Adakshaja. Yes, Adakshaja. Yes, yes, yes. Okay, good. ಓಕೆ ಗೈಸ್, ವೈಂಡ್ ಅಪ್ ಮಾಡ್ತಿದ್ದಾರೆ ಮಕ್ಕಳು. ಸರಿ ನೋಡಿ, ಅವ್ರ ಕೈಲಿ ಎಲ್ಲ ಮಾಡಿಸ್ತಿದ್ದಾರೆ. ಗುಡ್ ಅಲ್ಲ? ಅವರೇ ಎಲ್ಲ ಎತ್ತಿಟ್ರೆ ಅವರು ಎತ್ತಿಟ್ಟಿದ್ದಂಗೆ ಅವರ ಥಿಂಗ್ಸ್ ಅನ್ನೋ ಒಂದು ಮನೋಭಾವ ಬರುತ್ತೆ. ಇದು ನಾನು ಎತ್ತಿಟ್ಟಿರೋದು, ಇದು ನಮ್ಮ ಕ್ಲಾಸ್ ರೂಮ್ ಥಿಂಗ್ಸು ಅಂತ, ನಮ್ಮ ಫುಟ್ಬಾಲ್ ಕ್ಲಾಸ್ ಥಿಂಗ್ಸ್ ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿ ಸೆಟ್ ಆಗಿಬಿಟ್ರೆ ಅವ್ರು ನೀಟಾಗಿ ಆ ಥಿಂಗ್ಸ್ನ ಜಾಗೃತವಾಗಿ ಹುಷಾರಾಗಿ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಆವಾಗಲೇ ಅಲ್ಲ ಅದು ಲಾಂಗ್ ಟೈಮ್ ಬರೋದು. These are small things, so friends, but kids should learn. ನಾವು ಇವಾಗ ಸಣ್ಣ ವಯಸ್ಸಲ್ಲಿ ಏನು ಕಲ್ತಿರ್ತೀವಿ ಅದೇ ದೊಡ್ಡವರಾಗೋವರೆಗೂ ನಮಗೆ ನೆನಪಲ್ಲಿರುತ್ತೆ ಅಂತ ಹೇಳ್ಬೋದು. A bunch of balls. So last warm up. So the last warm up of the day. ಸೊ ಫುಟ್ಬಾಲ್ ಬಂದು ವೀಕ್ಲಿ 2 days ಇರುತ್ತೆ ಅವನಿಗೆ. ಅದು ಸ್ಯಾಟರ್ಡೇ ಆ್ಯಂಡ್ ಸಂಡೇ ಮಾರ್ನಿಂಗ್ ಕ್ಲಾಸ್ ಅದೋಕ್ಷ ತೊಗೊಂಡಿರೋದು. ಅದೋಕ್ಷನಿಗೆ ತುಂಬ ಈಸಿ ಆಗುತ್ತೆ ಕೆಲವೊಂದು ಎಕ್ಸಸೈಸ್. ಏನಕ್ಕೆ ಅಂದರೆ ಅವನು ಆಲ್ರೆಡಿ ಜಿಮ್ನಾಸ್ಟಿಕ್ಸಲ್ಲಿ ಇರೋದ್ರಿಂದ. ಸೊ ಅವನಿಗೆ ಇದೆಲ್ಲ ಹೊಸದು ಕಷ್ಟ ಅಂತೆಲ್ಲ ಅನಿಸಲ್ಲ, ಯಾಕಂದರೆ ಆಲ್ರೆಡಿ ಅವ್ನು ಎವ್ರಿ ಡೇ ಈವ್ನಿಂಗ್ ಇದಕ್ಕಿಂತ ಎಕ್ಸ್ಟ್ರಾ ಎಕ್ಸಸೈಸ್ನ ಮಾಡ್ತಿರ್ತಾನೆ ಜಿಮ್ನಾಸ್ಟಿಕ್ಸಲ್ಲಿ. ಸೊ ಟೀಚರ್ ಸ್ಟೂಡೆಂಟ್ ಇಂಟ್ರ್ಯಾಕ್ಷನ್ಸ್ ಇರಲೇಬೇಕು ನೋಡಿ. ಆ ಬಾಂಡಿಂಗ್ ಇದ್ರೇ ಟೀಚರ್ ಏನೇ ಹೇಳ್ಕೊಟ್ರು ಮಕ್ಕಳು ಇಂಟ್ರೆಸ್ಟಾಗಿ ಕೇಳಿಸ್ಕೊಳ್ಳೋದಕ್ಕೆ ಫಸ್ಟ್ ಸಾಧ್ಯ, ನೆಕ್ಸ್ಟ್ ಇಂಟ್ರೆಸ್ಟಾಗಿ ಕೇಳಿಸ್ಕೊಂಡಿದ್ದನ್ನು ಮಾಡೋದಕ್ಕೆ ಸಾಧ್ಯ. ಸೊ ದ ವೆರಿ ಮಚ್ ಇಂಪಾರ್ಟೆಂಟ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಇಂಟ್ರ್ಯಾಕ್ಷನ್ಸ್ ಆ್ಯಂಡ್ ಬಾಂಡಿಂಗ್ ಇನ್ ದ ಕ್ಲಾಸ್. How was the class? ನೈಸಾ? ಎಷ್ಟು ಎಂಜಾಯ್ ಮಾಡಿದೆ? ತುಂಬ ಎಂಜಾಯ್ ಮಾಡಿದೆ. ಓಕೆ, ಏನೇನೆಲ್ಲ ಹೇಳ್ಕೊಟ್ರು ಅಂತೆಲ್ಲ ಮಾತಾಡೋಣ ಬಾ. ಅದೋಕ್ಷಜ, ದ ಫಸ್ಟ್ ಡೇ ಡೆಮೋ ಕ್ಲಾಸ್ ಫುಟ್ಬಾಲ್ ಕ್ಲಾಸ್ ಹೇಗಿತ್ತು? ಚೆನ್ನಾಗಿತ್ತು. ಎಂಜಾಯ್ ಮಾಡ್ದಾ? ಹೇಳಿ, ಶೇರ್ ಮಾಡ್ಕೊ ಹೆಂಗೆಲ್ಲ ಎಂಜಾಯ್ ಮಾಡಿದೆ ಅಂತ. ನಾನು ಏನಾಯಿತು ಅದು ನೋಡ್ಕೊಂಡು ಹೇಳೋದು ವ್ಯೂವರ್ಸ್ನ. ಫಸ್ಟು ರನ್ನಿಂಗ್ ಎಲ್ಲ ಮಾಡಿದ್ವಿ, ಆಮೇಲೆ ಸ್ವಲ್ಪ ಅದಲ್ಲೇ ಟ್ವಿಸ್ಟ್ಸ್ ಇತ್ತು, ಎಕ್ಸಸೈಸಸ್ಸು. ಫಸ್ಟ್ ನಾನು ಫಸ್ಟ್ ಬರ್ತದೆ, ಆಮೇಲೆ ಸರಿ ಮಾಡ್ತದೆ, ಆಮೇಲೆ ಒಬ್ಬ ಶೌರ್ಯ ಅಂತ ಬಂದ. ಓಕೆ, ಫಸ್ಟ್ ವಾರ್ಮ್ ಅಪ್. ಹಾಂ, ಆಮೇಲೆ ಅದಾದಮೇಲೆ ಸ್ವಲ್ಪ ಗೇಮ್ ಆಡಿಸಿದ್ರು. ಆಮೇಲೆ ಲೈಕ್ ನೀವು ಒಂದು ಫುಟ್ಬಾಲ್ ಮ್ಯಾಚಿಗೆ ಹೋದಾಗ ನೀವು ನೋಡಿದ್ದಿ ಅಂದರೆ ಲೈಕ್ ನೀವು ನೇಮಾರ್ ನೋಡಿದ್ದೀರಾ ಅಂತ ಕೇಳಿದ್ರು. ನಾನು ಹೌದು ಅಂದೆ. ಸೊ ನೇಮಾರು ಯಾವಾಗಲೂ ಯಾವುದಾದ್ರು ಒಂದು ಸ್ವಲ್ಪ ಚಾನ್ಸ್ ಇದ್ರೂ ಬಿದ್ದು ಅವ್ನು ಪೆನಾಲ್ಟಿ ಕೇಳ್ತಾನೆ. ಸೊ ಅದನ್ನೇ ಕೇಳಬೇಕಾಗುತ್ತೆ. ಅದಕ್ಕೆ ನಾನು ಫುಲ್ ಡ್ರಾಮಾಟಿಕ್ ಆಗೋದು. ಸೊ ಅದೆಲ್ಲ ನಾವು ನೋಡಿದ್ವಿ. ಸೊ ಎಷ್ಟು ಎಂಟರ್ಟೈನ್ ಆಗಿತ್ತು ನಿಂಗೆ ಇವತ್ತು ಫುಟ್ಬಾಲ್ ಕ್ಲಾಸ್, ಯಾಕಂದರೆ ಫಸ್ಟ್ ಡೇ ಕ್ಲಾಸು ಅಲ್ವಾ? ಸೊ ಹೇಗಿತ್ತು? 101%. ಓಕೆ, ಸೊ ಟೀಚರ್ ಹೇಗೆ ಅನಿಸ್ತು ನಿನಗೆ? ಕೋಚ್ ಹೇಗೆ ಅನಿಸಿದ್ರು? ಚೆನ್ನಾಗಿ ಅನಿಸ್ತು. ಸೂಪರಾ? ಓಕೆ, ಅವ್ರಿಗೆ ಎಷ್ಟು ಕೊಡ್ತೀಯಾ? ಸೇಮ್ ಆಸ್ ದಿ ಫುಡ್. ಓಕೆ, ಸೊ ಜಾಸ್ತಿ ಪರ್ಸೆಂಟ್ ಕೊಡೋಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಅವ್ರು ಅಷ್ಟು ಎಂಜಾಯ್ ಮಾಡಿದ್ದಾರೆ. ಓಕೆ ಫೈನ್, ಇವತ್ತು ಫಸ್ಟ್ ಕ್ಲಾಸ್ ಆಫ್ ಡೆಮೋ ಇತ್ತಲ್ವಾ? ಫಸ್ಟ್ ಡೆಮೋ ಕ್ಲಾಸ್ ಇತ್ತು. ಸೊ ನೆಕ್ಸ್ಟ್ ನಿನಗೆ ಬರೋದಕ್ಕೆ ಇಷ್ಟ ಆಗ್ತಿದೆಯಾ ತುಂಬಾ, ಅಥವಾ ವಾಟ್ ಯು ಗೋಯಿಂಗ್ ಟು ಟೇಕ್ ದ ಕಾಲ್? ಯಾಕಂದರೆ ದಿಸ್ ಇಸ್ ಯುವರ್ ಡೆಮೋ ಕ್ಲಾಸ್. ಸೊ ನಾವಿನ್ನು ನಿಮಗೆ ಜಾಯಿನ್ ಮಾಡಿಲ್ಲ, ನೀನು ಡೆಮೋ ಕ್ಲಾಸಲ್ಲಿ ನೋಡಲಿ ಅಂತ ಕರ್ಕೊಂಬಂದಿದ್ದೀವಿ. ಸೊ ಇವಾಗ ಯು ಶುಡ್ ಟೆಲ್ ಅಸ್ ದಟ್ ಯು ಆರ್ ಗೋಯಿಂಗ್ ಟು ಕಮ್ ಆರ್ ವಾಟ್ ಯು ವಾಂಟ್ ಟು ಗೋಯಿಂಗ್ ಟು ಟೇಕ್ ದ ಕಾಲ್.
ಸರ್ಪ್ರೈಸ್ ಫಾರ್ ಯು ಗೈಸ್. ಸೊ ಅದುಕ್ಷಜ ಇವತ್ತು ಫುಟ್ಬಾಲ್ ಎಲ್ಲ ಮುಗೀತಲ್ವಾ? ಸೊ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್ ಬೇಬಿ? ನಾನು ಒಂದು ಡೆಮೋ ಕ್ಲಾಸ್ ತೊಗೊಳ್ಳೋಣ ಅಂತ ಇದ್ದೀನಿ. ನಾಳೆ ಡೆಮೋ ಕ್ಲಾಸ್ ತೊಗೊಳ್ತೇವೆ. ಇವತ್ತಿನ ನೆಕ್ಸ್ಟ್ ಪ್ಲ್ಯಾನ್ ಹೇಳು ನಮಗೆ. ಓ ಇವಾಗ ನಾಲ್ಕಾಗ ಬಂದಿದೆ. ನಾಪ್ಕೊ ಬಂತಾ? ಏನು ನಾಪ್ಕೊ ಬಂತು? PTM. ಎಸ್ ಅದುಕ್ಷನ್ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಸೊ ಈ ಇಯರ್ ಈ 6th ಸ್ಟ್ಯಾಂಡರ್ಡ್ ಏನು ಹೊಸ ಇಯರ್ ಇದೆ ಈ ಇಯರ್ನ ಫಸ್ಟು ಟೀಚರ್ ಮೀಟ್ ಇದೆ ನಮಗೆ. ಯಾವ ಟೀಚರು ಏನು ಅಂತ ನಮಗೆ ಇವತ್ತು ಸ್ಕೂಲಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅದಕ್ಕೆ ಇವತ್ತು ನಾವು ಹೋಗ್ತಿರೋದು ಲೆಟ್ಸ್ ಗೋ ಟು ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಫಾರ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಬನ್ನಿ ಹೋಗೋಣ. ಅಕ್ಷಜ ಸ್ಯಾಟರ್ಡೆ ಕೂಡ ಸ್ಕೂಲಿಗೆ ಬಂದಿದ್ದೆ ಇವತ್ತು ನೀನು? ಯಾವತ್ತೂ ಬಂದಿರಲಿಲ್ಲ ಅಂದು ಈ ಸತಿ ನಿನ್ನ ಕ್ಲಾಸ್ ರೂಮ್ ಯಾವ ಕಡೆ ಇದೆ? ಫಸ್ಟ್ ಫ್ಲೋರಾ ಗ್ರೌಂಡ್ ಫ್ಲೋರಾ ಯಾವ ಕಡೆ ಇದೆ ಕ್ಲಾಸ್ ರೂಮು? ಸರ್ಪ್ರೈಸ್ಗೆ. ಓಕೆ. ಸೊ ನಿಂಗೆ ಎಷ್ಟಿಷ್ಟ ಆಗುತ್ತೆ ಸ್ಕೂಲಿಗೆ ಬರೋದಕ್ಕೆ? ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟ ಆಗುತ್ತಾ? ಓಕೆ ಮಾ. ಇಷ್ಟು ಒಳ್ಳೆ ಡಿಲಿಷಿಯಸ್ ಫುಡ್ ಜೊತೆಗೆ ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಮೊಟ್ಟಿಗೆ ನನ್ನ ಯೂಟ್ಯೂಬ್ ಸಕ್ಸಸ್ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಇವತ್ತಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ 2 months ಕಂಪ್ಲೀಟ್ ಆದ ಹಾಗೇ ಒಳ್ಳೆ ಸರ್ಪ್ರೈಸಿಂಗ್ ಖುಷಿ ಕೊಡುವಂಥ ವಿಷಯ ಏನಂತಾನೆ 1K ಆಗಿದೆ ಗೈಸ್. 1K ಆಗಿದೆ ಈ ದೀಪರ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ಬೋದು. ಐ ಆಮ್ ಸೋ ಎಕ್ಸೈಟೆಡ್, ಸೋ ಹ್ಯಾಪಿ ಅಂತ ಹೇಳ್ಬೋದು. ಸೊ ಇವತ್ತು ಆ ಸೆಲೆಬ್ರೇಷನ್ನ ನಾವು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಐ ಆಮ್ ಸೆಲೆಬ್ರೇಟಿಂಗ್ ದೀಪರಾಯಸ್ ಯೂಟ್ಯೂಬ್ ಚಾನಲ್ 1K ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ಅಧ್ಯಕ್ಷ ಹೇಗೆ ಅನ್ನಿಸ್ತಿದೆ ಮಗನೆ? ಸೊ ಕಂಗ್ರ್ಯಾಚುಲೇಷನ್ ಫಾರ್ ಯು ಆಲ್ಸೋ ಅಧ್ಯಕ್ಷಜ. ನನಗೆ ಕಂಗ್ರ್ಯಾಚುಲೇಷನ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸೊ ಲೆಟ್ಸ್ ಸೆಲೆಬ್ರೇಟ್. ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಹೋಗ್ತೀನಿ. ಓಕೆ. ಸೊ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ ಸ್ಪೆಷಲಲ್ಲಿ ನನ್ನ ಮಗನ ಜೊತೆ ನಾನು ಫಸ್ಟ್ ಮಾರ್ನಿಂಗ್ ಎಲ್ಲಿ ಹೋಗಿದ್ದೆ ಫುಟ್ಬಾಲ್ ಕೋಚ್ಗೆ. ನೆಕ್ಸ್ಟು ಆದರ್ಶನ್ ಸ್ಕೂಲಲ್ಲಿ PTM ಇತ್ತು. ಸೊ ದ ಫಸ್ಟ್ ಟೀಚರ್ ಪೇರೆಂಟ್ ಮೀಟಿಂಗ್ ಅಂತಲೇ ಇತ್ತು. ಸೊ ಅಲ್ಲೆಲ್ಲನೂ ಸಾಕಷ್ಟು ಟೀಚರ್ಸ್ ಹತ್ರ ನಾವು ಮಾತಾಡಿ, ಲಾಸ್ಟ್ ಇಯರ್ ಟೀಚರ್ಸ್ ಹತ್ರ ಎಲ್ಲ ಸಿಕ್ಕಿದ್ರು. ಅವ್ರ ಹತ್ರ ಒಂದಷ್ಟು ಮಾತಾಡಿ ತುಂಬಾ ಖುಷಿಯಾದ ಟೀಚರ್ಸ್ ಹತ್ರ ಅಂತೂ. ಐ ಲವ್ ಆಲ್ ದ ಟೀಚರ್ಸ್, ಯಾಕಂದರೆ ಅಷ್ಟು ಸ್ವೀಟ್ ಟೀಚರ್ಸ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಐ ಲವ್ ಆಲ್ ದ ಟೀಚರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮ್ಯಾಮ್, ನೀವೆಲ್ಲರೂ ತುಂಬಾ ಸ್ವೀಟ್ ಆಗಿದ್ದೀರಾ, ತುಂಬಾ ಚೆನ್ನಾಗಿ ಮಾತಾಡ್ಸ್ತೀರಾ. ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಆಲ್ ದ ಟೀಚರ್ಸ್ ಲೈಕ್ ದಿಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ನಾವು PTM ಮುಗಿದು ಬಂದಿದ್ದ ತಕ್ಷಣ ನಮಗೆ ಒಂದು ಸರ್ಪ್ರೈಸೇ ಕಾದಿತ್ತು ಅಂತ ಹೇಳ್ಬೋದು. ಏನೋ ಸರ್ಪ್ರೈಸಿಂಗ್ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಕೂಡ. ಅದು ಬಂದು 1K ಸಬ್ಸ್ಕ್ರೈಬರ್ಸ್ ಟು ದೀಪರಾಯಸ್ ಯೂಟ್ಯೂಬ್ ಚಾನೆಲ್. ಸೊ ನನ್ನ ಚಾನಲ್ಗೆ ಕರೆಕ್ಟಾಗಿ ಇವತ್ತೇ June 14th ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 2 months ಆಯಿತು ಫ್ರೆಂಡ್ಸ್. ಸೊ 2 months ಕಾಲಿಟ್ಟಿದ ಹಾಗೇ 1K ಸಬ್ಸ್ಕ್ರೈಬರ್ಸ್ ಅಂತಂದರೆ ಅಂತ ಶಾಕ್ ಆಯಿತು. ಪ್ಲಸ್ ತುಂಬಾ ಖುಷಿ ಆಯಿತು. ನನ್ನ ಮಗ ಹೇಳ್ತಿದ್ದ, ಮಮ್ಮ ಯು ಡಿಸರ್ವ್ ಇಟ್ ಅಂತ. ಸೊ ತುಂಬಾ ಖುಷಿ ಆಯಿತು ಅದನ್ನು ಕೇಳಿ ಕೂಡ ನನಗೆ. ಸೊ ಗೈಸ್, ಎಲ್ಲರಿಗೂ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ನನ್ನ ಸರೌಂಡಿಂಗ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಹಸ್ಬೆಂಡ್, ನನ್ನ ಮಗ, ಮತ್ತು ನನ್ನ ಕ್ಲೋಸ್ ಕಸಿನ್ಸ್ ಆಗಿರ್ಬೋದು, ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಓಕೆನಾ, ಮತ್ತು ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೂ ಕೂಡ, ಮತ್ತು ನನ್ನ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನೋಡ್ತಿದ್ದಾರೆ ಹಾಗೆ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ ಅವರು ಕೂಡ ಪಾರ್ಟ್ ಆಫ್ ದೀಪರಾಯ ಚಾನಲ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲ್ಲ, ಯಾಕಂದರೆ ಆ ಎಕ್ಸೈಟ್ಮೆಂಟಲ್ಲಿ ವೀಡಿಯೋಸ್ ನೋಡಿಬಿಟ್ಟು ಅವರು ಮರ್ತು ಬಿಡ್ತಾರೆ. ಬಟ್ ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ಸಬ್ಸ್ಕ್ರೈಬ್ ಆಗಿಬಿಡಿ, ಆಮೇಲೆ ವೀಡಿಯೋಸ್ ನೋಡಿ. ಸೊ ಎಕ್ಸೈಟ್ಮೆಂಟಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ನಾನು ಒಂದು ಸಜೆಷನ್ ಕೊಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ, ಇವತ್ತಿನ ವ್ಲಾಗ್ಸು ತುಂಬಾ ಲ್ಯಾಗ್ ಆಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನು ಇನ್ನಷ್ಟು ನನ್ನ ಯೂಟ್ಯೂಬ್ ಜರ್ನಿ, ಆ 2 months ಜರ್ನಿ ಹೇಗಿತ್ತು, ಹೇಗೆಲ್ಲ ಆಯಿತು ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಅದೆಲ್ಲ ಅಷ್ಟು ನಾನು ಡೀಪಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಷ್ಟೇ ಅಲ್ಲ, ಸಮಥಿಂಗ್ ಸ್ಪೆಷಲ್ ಒಟ್ಟಿಗೆ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನನ್ನ ಈ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯಸ್ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್. ಸೊ ಮೈ ವಾಟ್ಸಪ್ ನಂಬರ್ ಇಸ್ 9916333773. ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.
Thank you all. Keep supporting, keep loving us.